ಪಡೆದರೂ ಅಧಿಕಾರ ಸ್ವೀಕರಿಸದೆ ಬೇಜವಾಬ್ದಾರಿ ಮೆರೆದ ಶಿಕ್ಷಕಿ. ಶಾಲಾ ಸುಧಾರಣಾ ಸಮಿತಿ ಆಕ್ರೋಶ. ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ. ಯಾಕಂದ್ರೆ 4-5 ತಿಂಗಳ ತಮ್ಮ ಸಾಲ ಎಷ್ಟು ವ್ಯವಸ್ಥೆ ಆಯ್ತು ರೀ. ನಾವು BO ಸಾಹೇಬ್ರಿಗೆ ಕೊಟ್ಟೆವು, DDP ಸಾಹೇಬ್ರಿಗೆ ಕೊಟ್ಟೆವು. ಈಗ ಯಾವುದು ಚಾರ್ಜ್ ತೊಗೊಂಡಿಲ್ಲ, ಮೇಮೆ ತೊಗೊಂಡು ಕೆಲಸನೂ ಮಾಡೋಂಗಿಲ್ಲ. ಅವ್ರ ವರ್ತನೆ ಭೀ ಚಲೋ ಇಲ್ಲ. ಒಂದು ನಮ್ಮನೆ ಮೆಂಟಲ್ ಟೈಪ್ ಅದಾರ ಅವರು. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಹಾಗೆ ಫೆಬ್ರವರಿ 5ರಂದು ಪದೋನ್ನತಿ ಪಡೆದ ಹೊಸ ಹುದ್ದೆಗೆ ಹಾಜರಾದ ಶಿಕ್ಷಕಿ ವಿಮಲಾ ಪಿ ಅವರು ಜೂನ್ 15ರವರೆಗೆ ಅಧಿಕಾರವನ್ನ ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿರುವ ಘಟನೆ ರಾಯಬಾಗ ತಾಲೂಕಿನ ನೀಲಜಿ ಗ್ರಾಮದ PM ಶ್ರೀ ಪಬ್ಲಿಕ್ ಶಾಲೆಯಲ್ಲಿ ನಡೆದಿದೆ. ತಿಂಗಳು ಕಳೆದರೂ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತದಲ್ಲಿ ಗೊಂದಲ ಉಂಟಾಗಿದೆ. 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಶಾಲೆಯನ್ನ ಸಮರ್ಪಕವಾಗಿ ನಿಭಾಯಿಸುವುದು ಕಷ್ಟಕರವಾಗಿದ್ದು, ಮಕ್ಕಳಿಗೆ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೆ, ಶಾಲಾ ಕೊಠಡಿ ಕಳುವಾದ್ರೂ ದಾಖಲೆಗಳ ಕುರಿತು ಸ್ಪಂದಿಸದೆ, ಮಕ್ಕಳೊಂದಿಗೆ, ಸಿಬ್ಬಂದಿಯೊಂದಿಗೆ, ಪಾಲಕರೊಂದಿಗೆ ಹಾಗೂ ಶಾಲಾ ಸುಧಾರಣಾ ಸಮಿತಿಯೊಂದಿಗೆ ದುರ್ವರ್ತನೆ ತೋರುತ್ತಿದ್ದಾರೆ. ಈ ಹಿಂದೆ ಮುಖ್ಯೋಪಾಧ್ಯಾಯರು ಕಡತಗಳೊಂದಿಗೆ ಜವಾಬ್ದಾರಿ ನೀಡೋದಕ್ಕೆ 5-6 ಬಾರಿ ವಿನಂತಿಸಿದ್ರು ಜಗ್ಗದ ಇವರನ್ನ ಕೂಡಲೇ ಬೇರೆಡೆ ವರ್ಗಾಯಿಸುವಂತೆ ಶಾಲಾ ಸುಧಾರಣಾ ಸಮಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಶಾಲೆಯ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸಮಿತಿಯವರು ಹಲವಾರು ಬಾರಿ ದೂರು ನೀಡಿದ್ರು. ದೂರಿನ ಅನ್ವಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಬಸವರಾಜ್ ಕಾಂಬಳೆ ನೇತೃತ್ವದಲ್ಲಿ ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಅಧಿಕಾರ ಸ್ವೀಕರಿಸುವುದಕ್ಕೆ ಒಪ್ಪದ ಶಿಕ್ಷಕಿ ವಿಮಲಾ ಬೇಜವಾಬ್ದಾರಿ ತೋರಿದ್ದು, ಇದು ಪಾಲಕರು ಹಾಗೂ ಸಮಿತಿಯವರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕುಸಿತಾ ಇದೆ. ಇಂತಹ ಸಂದರ್ಭದಲ್ಲೇ ಒಂದು ಚಿಕ್ಕ ಗ್ರಾಮದಲ್ಲಿ 700ಕ್ಕೂ ಹೆಚ್ಚು ಮಕ್ಕಳು ಹಾಗೆ ಸುಸಜ್ಜಿತ ಕಟ್ಟಡ ಹೊಂದಿರುವಂತಹ ಶಾಲೆ ಈ ಗ್ರಾಮಕ್ಕೆ ಸೌಭಾಗ್ಯವೇ ಸರಿ. ಇವರ ಕಡಿಮೆ ಅವಧಿಯಲ್ಲೇ ಶಿಕ್ಷಣದ ಗುಣಮಟ್ಟ ಹದಗೆಟ್ಟಿರುವ ಬಗ್ಗೆ ಪೋಷಕರು ಹಾಗೂ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಇದು ಅನ್ನುವುದು ಪೋಷಕರ ಒಂದು ಆರೋಪವಾಗಿದೆ. ವಿದ್ಯಾರ್ಥಿಗಳ ಮೇಲೆ ಇದು ಗಂಭೀರವಾಗಿ ಪರಿಣಾಮ ಬೀರೋದನ್ನ ತಪ್ಪಿಸೋದಕ್ಕೆ ಅವರನ್ನ ಬೇರೆಡೆಗೆ ವರ್ಗಾಯಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಅಜ್ಜಪ್ಪ ಹಸರೆ ಹಾಗೂ ಸದಸ್ಯರು, ಪಾಲಕರು, ಅಧಿಕಾರಿಗಳ ಎದುರೇ ಮುಖ್ಯೋಪಾಧ್ಯಾಯರ ಕೊಠಡಿಗೆ ಬೀಗ ಹಾಕಿ ಕೆಲಕಾಲ ಪ್ರತಿಭಟನೆ ನಡೆಸಿದ್ದಾರೆ. ವರದಿ MK ಸಪ್ತಸಾಗರ್, ಜಸ್ಟ್ ಕರ್ನಾಟಕ ಟಿವಿ, ಚಿಕ್ಕೋಡಿ. ನೀವು ಬಂದ್ರೆ ನೀವು ಕಡೆಗಾಯಿ ಕೂತ್ರಿ, ನೀವು ಗೆದ್ರಿ ಮತ್ತೆ ಯಾರು ವಿಚಾರ ಅವ್ರು ಯಾರು ಮಾಡ್ತಾರೆ ಅವಾಗ ನೋಡ್ರಿ ಮೇಡಮ್, ಯಾವಾಗ ಅವ್ರು ಬಂದಾರ ಅವಾಗನ್ನ ಲಿಸ್ಟ್ ಮಾಡಿದ್ರಿ. ಯಾಕಂದ್ರೆ 4-5 ತಿಂಗಳ ತಮ್ಮ ಸಾಲ ಎಷ್ಟು ವ್ಯವಸ್ಥೆ ಆಯ್ತು ರೀ. ನಾವು BO ಸಾಹೇಬ್ರಿಗೆ ಕೊಟ್ಟೆವು, DDP ಸಾಹೇಬ್ರಿಗೆ ಕೊಟ್ಟೆವು. ಈಗ ಯಾವುದು ಚಾರ್ಜ್ ತೊಗೊಂಡಿಲ್ಲ, ಮೇಮೆ ತೊಗೊಂಡು ಕೆಲಸನೂ ಮಾಡೋಂಗಿಲ್ಲ. ಅವ್ರ ವರ್ತನೆ ಭೀ ಚಲೋ ಇಲ್ಲ. ಒಂದು ನಮ್ಮನೆ ಮೆಂಟಲ್ ಟೈಪ್ ಅದಾರ ಅವರು. ಮತ್ತು ಏನಾಗೈತಿ, ನಮ್ಮ ಸರ್ಕಾರದವರು ಅಧಿಕಾರಿಗಳು ಭೀ ಗಮನ ಹರಿಸ್ಬೇಕು. ಒಂದು ಲಕ್ಷ ರೂಪಾಯಿ ಪಗಾರ ಕೊಟ್ಟ ಇಂಥವ್ರು ಇಟ್ಟಾರ ಅಂದ್ರೆ ಈ ಹಳ್ಳಿ ಒಳಗೆ 800 ಮಕ್ಕಳ ಸಂಖ್ಯೆ ಐತಿ. ಇಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲಿಯೂ ಸಂಖ್ಯೆ ಇಲ್ಲ. ಅದನ್ನು ಉಳಿಸ್ಕೋದು ಕಠಿಣ ಐತಿ. ಮ್ಯಾಲಿನ ಅಧಿಕಾರಿಗಳನ್ನು ಬೇಗ ಕ್ರಮ ತಗೋಬೇಕು ಸರ್. ಎಲ್ಲ ಸರ್ ನೀವು 2 ದಿನಾಗ ಅದನ್ನು ಏನೆಂಬುದು ಮ್ಯಾಲಿನ ಅಧಿಕಾರಿ ತೊಗೊಂಡು ಡಿಸಿಷನ್ ತೊಗೊಂಡ್ರಿ ಅಂದ್ರೆ ನಾನು ಕಿಲಿ ತೆಗಿತೀನಿ ರೀ. ಮತ್ತು ನಾವು ಈ ಕಿಲಿ ತೆಗಿತೀವಿ ರೀ. ಅದ್ರ ಮುಂದೆ ತೆಗಿಲಿಕ್ಕಂದ್ರೆ ನಾವು ಎಲ್ಲ ಕೊಠಡಿಗಳು ಹಿಕ್ಕಿ ಸತ್ಯಾಗ್ರಹ ಮಾಡ್ತೇವೆ ರೀ. ಅದಕ್ಕೆ ನಿಮ್ಗೆ ಒಪ್ಪಂದ ಇರ್ತಾರೆ ಮ್ಯಾಲಿನ ಅಧಿಕಾರಿಗಳು ಕರ್ಕೊಂಬಂದು ಪರಿಶೀಲನೆ ಮಾಡ್ತೀವಿ ಅಂದ್ರೆ ನಾವು ತೆಗಿತೇವೆ ಸರ್. ಪ್ರಿನ್ಸಿಪಾಲ್ ಇಲ್ಲ, ಪ್ರಿನ್ಸಿಪಾಲ್ ಬರಲ್ರಿ ತಗೊಳ್ಳೋಣ. ನಾವು ಗೇಟ್ ಹೊರಗೆ ಬಂದೆವು. ಇವ್ರು ಏನು ಪದೇ SDM ಸರ್ ಏನಂದ್ರೆ ನಮ್ಮ ಥರ ಕೈ ಹಾಕ್ತಾರೋ ಅಂದ್ರೆ ನಾವೆಲ್ಲಕ್ಕೆ ಸಂಬಂಧ ಅದೀವೋ ಇಲ್ಲೋ
ನಾವೇನು ಕೈ ಹುಡುಗಿ ಸಂಬಂಧ ಇದ್ದಾಗ ಮಾಡಿದವ ಹಂಗಲ್ಲ ಗಪ್ ನಾವು ಸಿಸ್ಟಮ್ ನಾವು ಏನಂದ್ರೆ ಏನು ದುಡ್ಡು ತೆಗೆದು ನಮ್ಗೆ ಕೊಡಂದೀವ ಏನಂದೇವ ಪದೇ ಪದೇ ಒಂದು ಕೈ ಹಾಕ್ತಾರಂದ್ರೆ ನಾವು ಏನು ಕೈ ಹಾಕಿದೀವಿ ಇಲ್ಲ ಮೇಡಮ್ ಕೈ ಹಾಕ್ಬಾರ್ದು ಅನ್ನಕ್ಕೆ ಹೋಗ್ಬಾರ್ದು ದಿನ ಬಂದು ಕೇಳ್ಬೋದು ಎಕ್ಸ್ಟೆನ್ಷನ್ ಮಾಡಿದ್ದ ಅದಕ್ಕೆ ಮತ್ತು ನಾವು ಈಗ ನಾನು ನಾಳೆ ಸಾಲ ಚಾಲು ಆಗುತ್ತೆ ನಾನು ಫೋನ್ ಹಚ್ಚಿದ್ದೀನಿ ಆಗೋದಾಯ್ತು ಬೈಕ್ ಚಾರ್ಜ್ ತೊಗೋರಿ ಮತ್ತು ನಮ್ಮ ಸಾಲ 2 ಸಾಲ ಹಿಡಿದೆ ಹಂಗೆ ನಿಮ್ಗೆ ಸಾಯಂಕಾಲ ಫೋನ್ ಹಚ್ಚಿದ್ರಿ ನಾ ಮೇಡಮ್ ಹಂಗೆ ಮಾಡ್ರಿ ಆ ಮೇಡಮ್ ಮಟ್ಟ ಈ ಮೇಡಮ್ ಮಟ್ಟ ನಮ್ಗೆ ಏನು ಸಂಬಂಧ ಇಲ್ಲ. ನಮ್ಮ ಸಾಲ ಚಲೋ ಹಿಡಿಯೋಕೆ ಒಂದೇ ಉದ್ದೇಶ ನಮ್ಮ ಸಾಲ ಚಲೋ ಹಿಡಿಯೋಕೆ ಒಂದೇ ಉದ್ದೇಶ ನಾ ಫೋನ್ ಹಚ್ಚಿ ಒಂದು ಖರ್ಚು ಹೊರಡೇನೆ ಒಂದು ಖರ್ಚು ಟೀಚರಾಗಿ ಮಾಡಬೇಡ್ರಿ ನಾವು 2 ಸಾಲ ನಡೆಯುವ ಇದಕ್ಕೆಲ್ಲ ಜವಾಬ್ದಾರಿ ಒಟ್ಟ ಚಂದ್ರ ಕಳ್ಸಿ ಅದು ನಡೆಯ ನಡೀತಿ ಹೆಂಗೆ ನಡೀತಿ ಸರ್ ಅದನ್ನು ಪಾಯಿಂಟ್ ಯಾವ್ದು ಬರ್ತದೆ ಈಗ ಆ ಪಾಯಿಂಟ್ ಬರೋದು ಇಲ್ಲಿ ಮಾತು ಬರ್ತೈತಂತ ನಾನು ಲೆಟರ್ ಕೊಟ್ಟೇನೆ ಲೆಟರ್ ಯಾಕೆ ಕೊಟ್ರೆ ಅಂತ ಈಗ ಇವ್ರು ಕೇಳಕತ್ತಾರಲ್ರಿ ಸರ್ ಲೆಟರ್ ನಾನು ಇಲ್ಲೇ ಇರ್ಲಿ ಅವರು ನಮ್ಮ ಜೊತೆ ಕಲಿಗನ ನಮ್ಮ ಕಲಿಗನ ಅದೇ ಸರ್ ಅಲ್ಲಿ ಕೊಡ್ಬೋದಾಗಿತ್ತು ಆದ್ರೆ ಶೀಲ ಇಲ್ರಿ ಶಾಲೆ ಒಳಗೆ ಹೊಡಿಲಿಕ್ಕೆ 2 ದಿವಸ ಬಿಟ್ಟು ಇಲ್ಲ ಅಂದ್ರೆ ಈ ಕಳುವಾಗಿ ಎಂಟ್ನೂರು ಮಕ್ಕಳು ಭವಿಷ್ಯ ಸರ್ ನೋಡ್ರಿ ಚಾರ್ಜ್ ತಗೊಂಡ ಇಲ್ಲಿ ಭವಿಷ್ಯ ಈಗ ಅವ್ರಿಗೆ ನೀವು ತಗೊಳಕ ಒಂದ್ ಸ್ವಲ್ಪ ಅಡಚಣೆ ಮಾಡತ್ತೇವೆ ಇವ್ರಿಗೆ ಚಾರ್ಜ್ ಕೊಟ್ಟು ಕಿಸಿನ್ ಇವ್ರ ಕಡೆ ನಾವ ಬಿಯೋರ್ ಕಡೆ ಹೇಳ್ತಿ ಏನ್ ಕ್ರಮ ತೆಗೆದುಕೋಬೇಕಂತ ಬೇಡ ನಮ್ರಿ ಅವ್ರ ಕಡೆ ಚಾರ್ಜ್ ಕೊಡೋರು ಸರ್ ನಮ್ಗೆ ಗೊತ್ತಾಯ್ತು ಬಿಡ್ರಿ ಅದನ್ನೆಲ್ಲ ಬೇಡ ಈಗ ಅಲ್ಲಿ ಹ್ಯಾಂಗಿಲ್ಲ ಚಾರ್ಜ್ ಬಳಸಬೇಕಾದ ಕೋಟಿ ಹೋದ್ರೆ ನಾವೆಲ್ಲರೂ ಹೋಗ್ಬೇಕಾದ ಮನೆಗೆ ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಐತಿ ವ್ಯವಸ್ಥಿತ ನಡಿಬೇಕಾದ್ರೆ ಅವ್ರ ಅದಕ್ಕೆ ಸಹಕಾರ ಕೊಡ್ಬೇಕಾದಕ್ಕೆ ಮುಂದಿನವ್ರು ಎಲ್ಲರೂ ಸಹಕಾರ ಕೊಡ್ಬೇಕಾದ್ರೆ ಈಗ ಒಮ್ಮೆ ಆಕ್ಷನ್ ಮಾಡಕ್ಕಾಗಲ್ಲ ನಾಳೆ ಇವರ ಪ್ರಮೋಟ್ ಹೆಡ್ಮಾಸ್ಟರ್ ತಗೊಂಡಾರ ನಾಳೆ ಇವರ ಕೋಟಿ ಹೋದ್ರ ತಿಳ್ಕೊರೆ ನಾವೆಲ್ಲರೂ ಹೋಗ್ಬೇಕಾದ ಮನೆಗೆ ಇವ್ರ ಕೋಟಿ ಹೋಗ್ತಾರೆ ನಮ್ಮ ಮಕ್ಕಳಿಗೆ ಹೇಳ್ಕೊಂಡು